ಸೀತಾ ವಿಷಯದಲ್ಲಿ ನಿಂಗೆ ಏನು ಅನ್ಸುತ್ತೆ? ಅವಳು ಮದುವೆ ಆದರೆ ಸುಖವಾಗಿರ್ತಾಳೆ ಅನ್ಸುತ್ತಲ್ವಾ? ಹಾಂ ಪಾಪ ಈಗಾಗಲೇ ತಡ ಆಯಿತು. ಇದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ. ಊಟ ಆಯ್ತಪ್ಪ ನಿಂದು? ಇಲ್ಲಮ್ಮ, ಮನೆಗೆ ಹೋಗಿ ಮಾಡ್ತೀನಿ. ಮನೆಯಲ್ಲಿ ಒಬ್ಬನೇ ಇದೆಯಾ? ಏನು ಮಾಡ್ಕೋತೀಯೋ ಏನೋ. ಸ್ವಲ್ಪ ಬಿಸಿಬೇಳೆ ಬಾತಿದೆ, ತಂದ್ಕೊಡ್ತೀನಿರಪ್ಪ. ಇಲ್ಲಮ್ಮ ಪರವಾಗಿಲ್ಲ, ನನಗೆ ಊಟ ರೆಡಿ ಇದೆ, ನಾನು ಹೊಡ್ತೀನಿ. ನಿಂಗೂ ಸಂಕೋಚನೆ ಆ ಸೀತನ್ ಥರ. ಹುಷಾರಪ್ಪ. ಸರಿ ಅಮ್ಮ, ಹೋಗಿ ಬರ್ತೀನಿ. ಬಾಯ್. ಹೆಚ್ಚು ಕಮ್ಮಿ ಸೀತಾ ನೀನು ಒಂದೇ ವಯಸ್ಸಿನವರಲ್ವಾ? ಈ ವಯಸ್ಸಿನಲ್ಲಿ ಒಬ್ರಿಗೊಬ್ರು ಜೊತೆ ಇರ್ಬೇಕಲ್ವಾ? ಸೀತಾ ವಿಷಯದಲ್ಲಿ ನಿಂಗೆ ಏನು ಅನ್ಸುತ್ತೆ? ಅವಳು ಮದುವೆ ಆದರೆ ಸುಖವಾಗಿರ್ತಾಳೆ ಅನ್ಸುತ್ತಲ್ವಾ? ಅಶೋಕ, ಬಿಸ್ನೆಸ್ ನಲ್ಲಿ ಎಮೋಷನ್ ಸೇರ್ಕೊಂಡ್ರೆ ತಪ್ಪು ಅಂತ ಕೇಳ್ತಾನೆ. ಅಜ್ಜಿಗೆ ಮಲ್ಗೆ ಇಷ್ಟನ ಅಂತ ಕೇಳ್ಬಿಟ್ಟು ಅವನೇ ಏನೋ ಯೋಚನೆ ಮಾಡ್ತಿರ್ತಾನಿಲ್ವಾ? ಅಂದ್ರೆ ನಿನ್ ಮೊಮ್ಮಗನ ಮನ್ಸಲ್ಲಿ ಹೊಸ ಹೊಸ ಡೌಟ್ಗಳು ಹುಟ್ಕೊಂತ ಇದೆ. ಅವ್ನು ಉದ್ಧಾರ ಆಗ್ತಿದ್ದೇನೆ ಅಂತ ಅರ್ಥ ಸೂರಿ. ಡೌಟ್ ಬಂದ್ರೆ ಸಾಲದು, ಅದಕ್ಕೇನಾದ್ರೂ ಒಂದು ಪರಿಹಾರ ಕಂಡಿಡ್ಕೋಬೇಕು ತಾನೆ. ಅವನು ಶ್ರೀರಾಮ, ಸೂರ್ಯಪ್ರಕಾಶ್ ದೇಸಾಯಿ ಅಲ್ಲ. ಕತ್ಲ ವರ್ಷದ ಎದೆಲಿ ಈಗ ತಾನೇ ಬೆಳದಿಂಗಳು ಹರಡ್ಕೊತಿದೆ. ಒಂದ್ ಸ್ವಲ್ಪ ವೇಟ್ ಮಾಡೋ, ತಂಗಾಳಿನೂ ಬೀಸುತ್ತೆ. ಅಂದ್ರೆ ಕಾಳಿದಾಸನ್ ಕಾವ್ಯ ಓದ್ಬೇಕಾ? ಆಯಾ, ಆ ಹುಡುಗಿ ಮುಂದೆ ರಪ ರಪ ಅಂತ ಹೇಳ್ಕೊಂಡ್ರೆ ಆಯ್ತಪ್ಪ. ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಎಲ್ಲಿ? ನಿನ್ ಹಿಂದೆ. ಸೂರಿ, ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಆಗಿದೆ ಅಲ್ವಾ? ನಾನೇ ಮಾಡಿಸಿದ್ದು. ಓ, ಕಲರ್ ಟೇಸ್ಟ್ ಇಲ್ವಲ್ಲ ನಿನ್ಗೆ? ರಾಮ, ಯಾಕೋ ಒಂಥರ ಇದೆಯಲ್ಲೋ? ನನಗೇನಾಗಿದೆ? ಏನಾಗಿದೆ ಅಂತ ಅಂದ್ರೆ, ಆಫೀಸ್ನವರೆಲ್ಲ ಮನೆಗೆ ಬರ್ತಾ ಇದ್ದಾರೆ. ಲಕ್ಷಣವಾಗಿ ಒಂದು ಸಿಲ್ಕ್ ಪಂಚೆ ಉಟ್ಕೊಂಡು ಬರೋದು ಬಿಟ್ಬಿಟ್ಟು ಏನೇನೋ ತಲೆ ಮೇಲೆ ಭಾರ ಇದ್ದಂತ ಓಡಾಡ್ತಿದ್ಯಲ್ಲ. ಇನ್ನೊಂದು ವಿಷಯ ಮಿಸ್ಟರ್ ಸೂರ್ಯಪ್ರಕಾಶ್ ದೇಸಾಯಿ ಅವರೇ, ಏನು? ದಯವಿಟ್ಟು ಎಡವಟ್ಟು ಮಾಡ್ಕೊಳಕ್ ಹೋಗ್ಬೇಡ. ನಾನು ಬಾಸ್, ಅವನು ನಾರ್ಮಲ್ ಎಂಪ್ಲಾಯ್. ನೆನ್ಪಿರ್ಲಿ. ಮರ್ತು ಬಿಟ್ಟಿದ್ನಲ್ಲ. ಅಷ್ಟು ಬೇಗ ಮಾಡ್ತೋಗ್ಬಿಟ್ರ? ಏನ್ ತಾತ ನೀವ? ಮರ್ತೆ ಅಂದ್ರೆ ಮರ್ತಿಲ್ಲ ಕಣ, ಮರಳ. ಆಯ್ತು, ಅದ್ಯಾರೋ ಕಳ್ಳರು ಮೋಸ್ಕಾರನ್ನೆಲ್ಲ ಕಂಡಿಡ್ಬಿಡ್ತೀವಿ ಅಂದ್ರೆ ಕಂಡಿಡಿದ್ರು. ಕಳ್ಳರು ಕೈ ಕಟ್ಟಾಕಾಗಿದೆ, ಆದ್ರೆ ಪೂರ್ತಿಯಾಗಿ ಹೊರಗಡೆ ಎಳ್ಕೊಂಬರಕ್ಕಾಗ್ತಾ ಇಲ್ಲ. ಮತ್ತೆ ಎಷ್ಟು ದಿವಸನೋ ಈ ಒದ್ಲು ಬದ್ಲು ಆಟ ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಿ ತಾತ. ಈಗ ನಾನು ನಾರ್ಮಲ್ ಎಂಪ್ಲಾಯ್ ಆಗಿ ನಮ್ಮ ಕಂಪ್ನಿಗೆ ಜಾಯ್ನ್ ಆಗದೆ ಹೋಗಿದ್ರೆ ಈ ಲೈಫ್ ಅನ್ನೋ ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ. ಲೈಫ್ ಇಸ್ ಸೋ ಬ್ಯೂಟಿಫುಲ್, ಪೀಪಲ್ ಆರ್ ಸೋ ವಂಡರ್ಫುಲ್. ಏನೇನೋ ಹೇಳ್ತಿದ್ದಾನೆ. ಮುತ್ತು ಸುರೇ, ಒಂದೊಂದು ಮಾತು ಮುತ್ತು. ಅವನು ಉದುರಿಸ್ತಾ ಇರ್ತಾನೆ, ನೀ ಎತ್ತಿಟ್ಕೊಂತ ಇರು. ಉದುರ್ಸಪ್ಪ. ಪ್ರೈವೇಟ್ ಜೆಟ್ನಲ್ಲಿ AC ರೂಮಿಂದ AC ರೂಮ್ಗೆ ಓಡಾಡೋದೇ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿದೆ. ನೆಲನ ಟಚ್ ಮಾಡದೆ ಎಷ್ಟೋ ದೇಶಗಳನ್ನ ದಾಟಿ ಹೋಗ್ತಾ ವರ್ಷಗಳೇ ಕಳೆದೋದು. ಬಟ್ ಈಗಿರೋ ಲೈಫ್ ಅಂದ್ರೆ ಹೀಗಿರ್ಬೇಕು ಅಂತ ಅನ್ನಿಸ್ತಿದೆ. ಆ ಇನ್ನೋಸೆಂಟ್ ಸ್ಮೈಲ್, ಸಿನ್ಸಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಪೇನ್, ಆ ಪ್ಯೂರ್ ಫ್ರೆಂಡ್ಶಿಪ್, ಇದೆಲ್ಲ ಗೊತ್ತಾಗಕ್ ನನ್ಗೆ ಸಿಕ್ಕಿದೆ ನಾನೊಬ್ಬ ನಾರ್ಮಲ್ ಎಂಪ್ಲಾಯ್ ಆಗಿದ್ದಕ್ಕೆ ಕಾರಣ. ನಿಜ ಹೇಳ್ಬೇಕಂದ್ರೆ ಬಾಸ್ ಆಗಿರೋದು ಒಂಥರ ಶಾಪ ಅಂತ ಅನಿಸ್ತಿದೆ. ನನಗಲ್ಲ, ನಿನಗಪ್ಪ. ಏನು ಬುದ್ಧನ್ ತರ ಆಗ್ಬಿಟ್ಟಿದಾನಿಲ್ಲ? ಡೋಂಟ್ ವರಿ ಸೂರಿ, ಬುದ್ಧ ಯಶೋಧರೆನ ಬಿಟ್ಟು ಹೋದ, ಆದ್ರೆ ರಾಮ ಸೀತೆನ್ ಬಿಟ್ಟು ಹೋಗಲ್ಲ ಅಂತಾನೆ ಈ ಅಶೋಕ. ಇದ್ದೀರಲ್ಲ ಇಬ್ರು, ಸರಿಗಿದ್ದೀರಾ?
ಹಳೆ ಮನೆ ಹೊಸ ಮನೆ ಎರಡು ನೋಡಿರೋ ಲಕ್ಕಿ ಫೆಲೋಸ್ ನಾವೇ ಅನ್ಸುತ್ತಲ್ಲ. ಎರಡು ಮನೆ ನೋಡಿದ್ಯಾ ಅಂತ ನಿಂಗೇನ್ ಅವಾರ್ಡ್ ಕೊಡ್ತಾರ? ಇಲ್ಲ ತಾನೆ. ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ? ನೀನ್ ಯಾಕೆ ಇಷ್ಟೊಂದು ಖುಷಿಯಾಗಿಲ್ಲ? ಬಾಸ್ ಕರ್ತಿದ್ದಾರೆ, ನಾವ್ ಬಂದಿದ್ದೇವೆ. ಬರ್ಲಿಲ್ಲ ಅಂದ್ರೆ ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟಂಗಿರಲ್ಲ. ನೀನೇನೆ ಏನೋ ಕೆಲ್ಸ ಕೊಟ್ಟಿದ್ದಾರೆ ಅದನ್ನ ಮಾಡ್ತಿದ್ದೀನಿ ಅನ್ನೋ ರೇಂಜ್ ಅಲ್ಲಿ ಮಾತಾಡ್ತಿದ್ಯಾ? ಹೌದು, ಇದ್ ಕೆಲ್ಸನೇ ಅಲ್ವಾ? ನಿಂತ್ಕೊಳ್ಳಿ, ನಾನ್ ಫಸ್ಟ್ ಹೋಗ್ಬೇಕು, ಎಲ್ರು ನನ್ ಹಿಂದೆ ಬನ್ನಿ. ಯಾಕೆ ನೀನ್ ನಮ್ ಲೀಡರಾ? ಈ ಮನೆ ಮೆಂಬರ್. ಬಾಯ್. ಯಾಕೆ ತರ ಹೇಳ್ಕೊಂಡು ಹೋಗ್ತಿದ್ಯಾ? ನೀ ಸುಮ್ನೆ ಬಾರೆ, ಹಬ್ಬಕ್ಕೆ ಕರ್ತಿದಾರೆ ಇವತ್ತು ಸ್ಪೆಷಲ್ ಡೇ. ಇದನ್ನು ಕೆಲಸ ಅಂತ ಹೇಳ್ಬೇಡ ನೀನು. ಸ್ವಲ್ಪ ಅಷ್ಟಾದ್ರೂ ಜೋಶ್ ಇರ್ಲಿ. ಪ್ರಿಯಾ, ನಾವು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿರೋರು, ಹೇಗಿರ್ಬೇಕು ಹಾಗಿದ್ರೇನೆ ಸರಿ. ಆಯ್ತಮ್ಮ, ಅರ್ಥ ಆಯ್ತು ನನ್ಗೆ. ಅದಕ್ಕೋಸ್ಕರ ಸಪ್ಪಗಿರ್ಬೇಕು ಅಂತ ಏನಿಲ್ವಲ್ಲ. ನಡಿ. ಅಲ್ಲ ಸರ್. ಹಲೋ, ID ಕಾರ್ಡ್ ಹಾಕೊಂಡೆ ಒಳಗೆ ಹೋಗ್ಬೇಕು. ಸರ್, ಇಲ್ಲಿ ಬಂದ್ರು ಚೆಕ್ ಮಾಡ್ತೀರಾ ಸರ್? ನಾನು ಎಲ್ಲಿದ್ರು ಸ್ಟ್ರಿಕ್ಟ್ ಆಫೀಸರು. ID ಕಾರ್ಡ್ ಹಾಕೊಳ್ದಾರ ಒಳಗೆ ಹೋಗಕ್ ಬಿಡಲ್ಲ. ಚರಂಡಿ, ID ಕಾರ್ಡ್ ಎಲ್ಲ ಏನ್ ಬೇಡ. ನೀವೆಲ್ರು ನಮ್ಮ ಕುಟುಂಬದವ್ರೆ ಅಂತ ತಾತ ಹೇಳ್ತಿರ್ತಾರೆ. ಇನ್ನ ಮನೆಯವ್ರ ಹತ್ರ ನಿಮ್ಮ ID ಕಾರ್ಡ್ ಇಲ್ಲಿ ಅಂತ ಕೇಳ್ತೀವಾ? ಇಲ್ಲ ತಾನೆ. ಬನ್ನಿ ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್. ಚರಂಡಿ, ನೀವು ಒಳಗೆ ಹೋಗಿ ನೋಡ್ಕೊಳ್ಳಿ. ಬನ್ನಿ 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 ಪ್ಲೀಸ್ ಕಮ್. ಹಾಯ್ ಸೀತಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನೀವು ಬರ್ತಿರೋ ಇಲ್ವೋ ಅಂತ ಡೌಟ್ ಆಯ್ತು, ಅದಕ್ಕೆ ನಿಮ್ಮನ್ನು ಕರ್ಕೊಂಬನ್ನಿ ಅಂತ ಪ್ರಿಯಂಗ್ ಹೇಳಿದೆ. ನಾನ್ ಫೋರ್ಸ್ ಮಾಡೇನ್ ಕರ್ದಿಲ್ಲಪ್ಪ. ನೀನ್ ಫೋರ್ಸ್ ಮಾಡಿದೆ ಅಂತ ನಾನು ಹೇಳಿಲ್ಲ. ಆದ್ರೂ ಕರ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಆಫೀಸ್ನವ್ರನ್ನ ಮನೆಯವ್ರ ಥರ ಟ್ರೀಟ್ ಮಾಡೋ ಬಾಸ್ ಸಿಗೋದೇ ತುಂಬಾ ಅಪರೂಪ. ಥ್ಯಾಂಕ್ ಯು ಸೋ ಮಚ್ ಸರ್. ಆಗ್ಲೇ ಅಕ್ಕಂದು ಬೇರೆನೇ ಟೋನ್ ಇತ್ತು. ಬನ್ನಿ ಒಳಗೆ ಬನ್ನಿ. ಸೀತಾ ಹೇಳ್ದಾಗೆ ಈ ತರ ಬಾಸ್ ಸಿಗೋದು ನಿಜವಾಗ್ಲೂ ಅಪರೂಪನೇ. ಥ್ಯಾಂಕ್ ಯು ಸರ್, ಎಲ್ರೂ ಮನೆಗೆ ಇನ್ವೈಟ್ ಮಾಡಿರಕ್ಕೆ. ಪ್ಲೆಜರ್ ಇಸ್ ಮೈನ್. ಬನ್ನಿ. ಹಾಯ್ ಗೈಸ್. ಹಾಯ್ ರಾಮ್, ಏನ್ ಫುಲ್ಲು ಮಿಂಚಿಂಗು? ನಿಂದೆ ಮನೇನ ಹತ್ರ ಎಲ್ಲಾ ಕಡೆ ಓಡಾಡ್ತಾ ಇದ್ದೀರಾ? ಬಾಸ್ಗೆ ಬಕೆಟ್ ಹಿಡಿದು ಹೆಂಗ್ ಬಲ್ತಿದ ನೋಡಿ. ಹಾಯ್. ಹಾಯ್ ಸೀತಾ. ಹಾಯ್ ರಾವ್, ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ಸ್. ಈ ಟ್ರೆಡಿಷನಲ್ ಬಟ್ಟೆ ಎಲ್ಲ ನಿಮ್ಗೆ ಸೂಟ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಏಕೆ? ನೀವ್ ಆಡೋದ್ ನೋಡಿದ್ರೆ ಹಾಗನ್ಸುತ್ತೆ. ಬಟ್ ಪಂಚರ್ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ಸ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಂತ್ಕೋ. ಎಸ್ ಕ್ಯಾಪ್ಟನ್ ಭಾರ್ಗು. ಈ ಹಾಲಲ್ಲಿ ನಿಂಗೇನು ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆಯಲ್ಲ, ಜಿಗಿ 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 ಅಂತ ತುಂಬ ತುಳುಕ್ತಾ ಇರೋ ಸ್ಟೇಡಿಯಮ್ಮು.
ಹೊಸ ಪ್ಲೇಯರ್ಸ್ ತರ ಉತ್ಸಾಹದಲ್ಲಿರೋ ನಮ್ಮ ಆಫೀಸ್ ಎಂಪ್ಲಾಯೀಸ್, ಅವರ ನಗು, ಆ ಸಂಭ್ರಮ, ಜೊತೆಗೊಂದಷ್ಟು ಸಿಟ್ಟು, ರೋಷ, ದ್ವೇಷ ಎಲ್ಲ ಕಾಣಿಸ್ತಿದೆ ಭಾರ್ಗು. ಮಾಡೋ ಕೆಲಸ ನೆಟ್ಟಗೆ ಮಾಡಿದಿದ್ರೆ ಇದ್ಯಾವುದು ಕಾಣ್ತಾ ಇರಲಿಲ್ಲ. ತಪ್ಪಿ ನಿನ್ನ ಆಟಕ್ಕೆ ಬಂದ್ಬಿಟ್ಟೆ, ನನ್ನನ್ನು ಬಿಟ್ಬಿಡು ಭಾರ್ಗು. ಅಲ್ಲ, ನಾನೇನು ಮಾಡಲಿ? ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಹೋಗಿ ಸೆಂಚುರಿ ಹೊಡೆದ್ರು, ಮಿಕ್ಕಿದವರೆಲ್ಲ 0 ಸುತ್ತಿದ್ರಲ್ಲ. ಕ್ಯಾಪ್ಟನ್ ಅಂತೂ ನನ್ನನ್ನು ಹೊಗಳಲ್ಲ, ಏನು ಮಾಡೋದು? ಹಲೋ 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 ಹಲೋ. ಹಲೋ ಮ್ಯಾಮ್. ಅದೆಲ್ಲ ಮುಟ್ಬೇಡಿ. ಏನೇ ಇವಳು ಇವಳ್ದೆ ಮನೆ ಅನ್ನೋ ಥರ ಆಡ್ತಿದ್ದಾಳೆ. ಅಷ್ಟು ಕೊಬ್ಬು ಅವಳಿಗೆ. ನಂದು ವಾಸ್ತು ಒಂದು ಫೋಟೋ ತೆಗಿದ್ಯಾ? ನನ್ಗಾಗಲ್ಲ. ನಂದು ವಾಸ್ತು ಒಂದೇ ಒಂದು ಫೋಟೋ ತೆಗಿ ಪ್ಲೀಸ್. ರಾಮ್, ಫೋಟೋ ತೆಗಿತಾ ಇದೆಯಾ? ಕೊಡು, ನಾನು ತೆಗಿತೀನಿ. ನೀನು ಎಲ್ರೂ ವಿಚಾರಿಸ್ಕೊ. ಪರವಾಗಿಲ್ಲ. ಕೊಡು ರಾಮ್. ನಿಮ್ಮ ಫೋಟೋನಾ? ಹ್ಞೂ. ಎಲ್ಲರೂ ಹೋಗಿ ನಾವಿಬ್ರು ಒಂದು ಫೋಟೋ ತೆಗೆಸ್ಕೊತೀವಿ. ಚಿಕ್ಕಿ, ನಂದು ಇರು ಅಶೋಕ್, ಪಾಪ ಆ ಹುಡುಗಿ ಅಷ್ಟೊಂದು ಕೇಳ್ಕೊತಾ ಇದಾರೆ. ಇನ್ನೊಂದು 2 ಫೋಟೋ ಜಾಸ್ತಿ ತೆಗೀರಿ ನೀವು. ಸರ್ ಪ್ಲೀಸ್ ನಮ್ದೊಂದು ಫೋಟೋ. ತೆಗೀರಿ. ಏನ್ ರಾಮ್, ಅಶೋಕ್ ಅಷ್ಟೊಂದು ಫೇಮಸ್? ಎಲ್ರು ಮುಗಿ ಬಿದ್ದು ಫೋಟೋ ತೆಗೆಸ್ಕೊತಾ ಇದಾರೆ. ಸಿಕ್ಕಾಪಟ್ಟೆ ಇದೆಲ್ಲ ಏನೂ ಇಲ್ಲ, ಇದು ಕಮ್ಮಿ ಆಕ್ಚುಲಿ. ನೀವು ಆಫೀಸ್ಗೆ ಬನ್ನಿ, ಅಣ್ಣನ ರೇಂಜೇ ಬೇರೆ. ಹೌದಾ? ಫುಲ್ ಪವರ್. ಸರ್ ನಮ್ದೊಂದು ಗ್ರೂಪ್ ಫೋಟೋ. ಓಕೆ. ಏ ಸೀತಾ, ನೀನು ಬಾ. ರೆಡಿ? ನಿಮ್ಮ ಆಫೀಸವ್ರು ಎಲ್ಲರೂ ಬಂದಿದ್ದಾರೆ, ನೀನು ಹೋಗಿ ಮಾತಾಡ್ಸಲ್ವಾಣ? ನೋಡ್ತಮ್ಮ, ನಾನಿಲ್ಲಿ ಬರೀ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಷ್ಟೇ. ಆದರೆ ಇಬ್ರು ಮೇನ್ ಪ್ಲೇಯರ್ ಹೇಳಿದಾರಲ್ಲ, ಅವರಿಬ್ರು ಯಾವಾಗ ರನ್ಔಟ್ ಆಗ್ತಾರೆ ಅನ್ನೋ ಟೆನ್ಷನ್ ಜೊತೆಗೆ ಒಂದು ಸಣ್ಣ ಮಜಾ ಇದೆ. ಸುಮ್ಮನೆ ಮ್ಯಾಚ್ ನೋಡ್ತಾ ಮಜಾ ತಗೋತಾ ಇರ್ಬೇಕಷ್ಟೇ. ನೀನು ಬರ್ತಾ ಆಗೋ ನಂತರನೇ ಮಾತಾಡ್ತಿದ್ಯಪ್ಪ.
ಇನ್ನೊಂದು ಸ್ಮೈಲ್. ನಿಮ್ಮ ಫೋಟೋ ಸೆಷನ್ ಎಲ್ಲ ಮುಗೀತಾ? ಮಾವಯ್ಯ ಕಾಯ್ತಿದ್ದಾರೆ, ಫಂಕ್ಷನ್ ಶುರು ಮಾಡ್ಬೋದಲ್ವಾ? ನಿಮ್ದೆಲ್ಲ ಮುಗ್ದಿದ್ರೆ ಬನ್ನಿ. ಬನ್ನಿ. ತಗೊಳ್ಳಿ. ಥ್ಯಾಂಕ್ ಯು. ಅಲ್ಲ, ನಾನು ನೀನು ಸೇರಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತೀವಿ ಅಂತ ನಿಮ್ಮ ಕ್ಯಾಪ್ಟನ್ಗೆ ಭಯ. ಪ್ರಿಯಾ, ಯಾಕೆ ಈ ಥರ ಮಾಡ್ಕೋದೆ? ಅವ್ರ ಮನೆಯವರೆಲ್ಲ ಏನು ಅನ್ಕೊಳ್ಳಲ್ಲ. ನೀನು ಫೋಟೋ ತೊಗೊಂಡಿದ್ದಕ್ಕೆ ಬಾಸ್ ಜೊತೆ ಎಲ್ಲರೂ ಫೋಟೋ ತೊಗೊಂಡ್ರು. ನನಗೇನೆ ಗೊತ್ತಿತ್ತು ಅವ್ರ ಚಿಕ್ಕಮ್ಮ ಬಂದು ಫೋಟೋ ತೆಗಿತಾರೆ ಅಂತ. ಎಲ್ಲ ಈ ರಾಮಿಂದನೇ. ಆದ್ರೂ ಅವ್ರ ಚಿಕ್ಕಮ್ಮ ಎಷ್ಟು ಕ್ಯೂಟ್ ಅಲ್ಲ. ಶ್ರೀಮಂತರ ಮನೆ ಸೊಸೆಯಂದ್ರಿಗೆ ಇರ್ಬೇಕಾಗಿರೋ ಅಹಂಕಾರ ಕೊಪ್ಪು ಯಾವುದೂ ಇಲ್ಲ ಅವ್ರಿಗೆ. ಆಯ್ತು ಬಾ ಹೋಗೋಣ. ತಾತ ಒಂದ್ಸತಿ ಬಾ ತಾತ. ಆಕಾಶ ಬುಟ್ಟಿ ಮಾಡಕ್ಕೂ ಬರ್ಲಿಲ್ಲ. ನನ್ನ ಫ್ರೆಂಡ್ ಕೊಟ್ಟಿದ್ದು ಆಕಾಶ ಬುಟ್ಟಿನಾದ್ರೂ ನೋಡಕ್ ಬಾ. ಪುಟಿ, ನೀನು ಹೋಗಿ ಆಟ ಆಡ್ಕೊ. ಈ ತಾತ ಯಾವುದಕ್ಕೂ ಲಾಯಕ್ಕಿಲ್ಲ. ತಾತ, ನಾನು ಆಗ ಹೇಳಿದಕ್ಕೆ ಬೇಜಾರಾಗಿದ್ರೆ ಸಾರಿ. ಏನು ಬೇಜಾರಿಲ್ಲ ಪುಟಿ, ಆದರೆ ನನ್ನ ಕೈಲಿ ಏನೂ ಆಗೋದಿಲ್ಲ. ತಾತ, ನೀನು ಹೀಗೆಲ್ಲ ಹೇಳಿದ್ರೆ ನನ್ಗೆ ಬೇಜಾರಾಗುತ್ತೆ. ನೀನು ಮೊದಲಿನ ಥರ ಇರಬೇಕು. ಸರಿ, ಆಕಾಶ ಬುಟ್ಟಿ ಬೇಡ, ನನಗೊಂದು ಕಥೆ ಹೇಳ್ತೀಯಾ ಪ್ಲೀಸ್? ಪ್ಲೀಸ್. ನಾನು ಹೇಳ? ಓ ಬಾಪ, ಚೆನ್ನಾಗಿದ್ಯಪ್ಪ? ಓಮ್ಮ, ಚೆನ್ನಾಗಿದ್ದೀನಿ. ಅಮ್ಮ ತಗೊಳ್ಳಿ. ಅಯ್ಯೋ, ಏನಪ್ಪ ಯಾವಾಗ ಬಂದಾಗ್ಲೂ ಏನಾದ್ರು ತರ್ತೀಯ? ಅಮ್ಮ, ನನಗೆ ಅಂತ ಯಾರಿದ್ದಾರೆ ಹೇಳಿ? ಅಪ್ಪ ಅಮ್ಮ ಅನ್ಸ್ತಾನಲ್ಲಿ ನೀವೆಲ್ವ ಇರೋದು? ಆದರೂ ಈ ಪ್ರತಿ ಸರಿ ಬಂದಾಗಲೂ ಏನಾದರೂ. ಅಪ್ಪ, ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ಬೇಡ ಅಂತ ಹೇಳಿ ನನ್ನನ್ನು ಹೊರಗೆ ನೋಡಂಗೆ ಮಾಡಬೇಡಿ. ಅಮ್ಮ ತಗೊಳ್ಳಿಮ್ಮ. ನೀನು ನಮ್ಮ ಮಗನ ಥರನೇ ಅಪ್ಪ. ನೀನು ಅವತ್ತಿಲ್ಲ ಅಂದಿದ್ದಿದ್ರೆ ನಮ್ಮ ಸಿಹಿ ನಮಗೆ ಸಿಗ್ತಾನೇ ಇರಲಿಲ್ಲ. ಆದ್ರೆ ಅವತ್ತಿಂದ ತಾತ ನನ್ನ ಜೊತೆ ಆಟ ಆಡ್ತಾನೇ ಇಲ್ಲ. ಅರೆ, ಇವತ್ತು ಸಿಹಿ ನನ್ನ ಜೊತೆಗೆ ಮಾತಾಡ್ತಿದ್ದಾಳೆ. ನೀವು ನಮ್ಮ ಫ್ರೆಂಡ್ ಅಲ್ವಾ, ಅದಕ್ಕೆ ಅವಳು ನಿಮ್ಮ ಜೊತೆ ಮಾತಾಡ್ತಿದ್ದಾಳೆ ಅಲ್ವೇನೆ? ಅಜ್ಜಿ, ನಾನು ಆಟ ಆಡಕ್ಕೆ ಹೋಗ್ತೀನಿ. ಅವತ್ತು ಮಗು ಕಾಣೆ ಆದಾಗಿಂದ ಇವ್ರ ಮನಸ್ಸು ಒಡೆದೋಗಿದೆಪ್ಪ. ಸರಿಗ್ ಮಾತು ಆಡ್ತಾ ಇಲ್ಲ. ಯಾಕಪ್ಪ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಆದ್ರಿಂದ ಏನೋ ತೊಂದರೆ ಆಗ್ಲಿಲ್ವಲ್ಲ? ತೊಂದರೆ ಆಗ್ತಿತ್ತಲ್ಲ ಅನ್ನೋದೇ ಭಯನಪ್ಪ. ಅದು ನನ್ನಿಂದ. ಅಪ್ಪ, ಮೊದಲು ಆ ವಿಚಾರನ ನಿಮ್ಮ ತಲೆಯಿಂದ ತೆಗೆದಾಕಿ. ನಿಮ್ಮ ಒಳ್ಳೆ ಮನಸ್ಸಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ರಿಟೈರ್ಡ್ ಲೈಫ್ನ ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿರ್ಬೇಕು. ಅಪ್ಪ, ಅದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೋಡಿ, ಮಗು ಖುಷಿಯಾಗಿರ್ಬೇಕು ಅಂದ್ರೆ ನೀವು ಖುಷಿಯಾಗಿರ್ಬೇಕು, ಸರಿನಾ? ನಮಸ್ಕಾರ. ನಮಸ್ಕಾರ. ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರನ್ನು ಒಟ್ಟಿಗೆ ನೋಡೋದೆ ಒಂದು ಹಬ್ಬ ನನಗೆ. ಇದನ್ನ ನಾನು ಬರೀ ಬಾಯಿ ಮಾತಿನಲ್ಲಿ ಹೇಳ್ತಿದ್ದೀನಿ ನಿಂತ್ಕೋಬೇಡಿ. ಮನದ ಆಳದಿಂದ ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ನಮ್ಮ ಕುಟುಂಬದವ್ರೆ.
ಅಪ್ಪು, ನೀನು ಮಾವಯ್ಯನ ಜೊತೆ ಡೈಸ್ ಮೇಲೆ ಹೋಗು.